ಜೈ ಹಿಂದ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರ ನಿನ್ನೆ ನಡೆದಿರುವಂತ MTS ಆಲ್ ಶಿಫ್ಟ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ 30th ಸೆಪ್ಟೆಂಬರ್ ನಡೆದಿರೋದು. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಅನಾಲಿಸಿಸ್ ಅನ್ನ ಬ್ಯಾನ್ ಮಾಡಿದಾರೆ. ಸೊ ನಿಮ್ಗೆ ಎಲ್ಲೂ ಕ್ವಶನ್ಸ್ ಗಳು ಸಿಗಲ್ಲ. ಸೊ ಇವನ್ ನಾಳೆ ಕೂಡ ನಾನು ಇವತ್ ಸಾಯಂಕಾಲ ನಾಳೆ ನೆಕ್ಸ್ಟ್ ಎಕ್ಸಾಮ್ಸ್ ಗಳು ಏನಿದಾವಲ್ಲ MTX ಎಕ್ಸಾಮ್ಸ್ ಗಳ ಬಗ್ಗೆ ನಾನು ಎಲ್ಲಾ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಓಪನ್ ಆಗಿ ಹೇಳಕ್ ಆಗಲ್ಲ ಸರ್, ನಾನು ಎಕ್ಸಾಮ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದೇಳಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಎಲ್ರು ಏನಂತಂದ್ ಹೇಳಿದ್ರೆ ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮ್ಗೆ ಏನಂತಂದ್ ಹೇಳಿದ್ರೆ ನೋಟಿಫಿಕೇಶನ್ ಬರುತ್ತಾ, ನಿಮ್ಗೆ ಗೊತ್ತಾಗತ್ತೆ ಓಕೆ ನಾನು ಸೊ ಎಕ್ಸಾಮ್ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ಗಳನ್ನ ಹೇಳ್ತಿದ್ದೀನಿ ಅಂತಂದೇಳಿ. ಸೊ ಇವಾಗೇನ್ ನಾನು ಡಿಸ್ಕಷನ್ ಮಾಡ್ತೀನಲ್ಲ, ಇವೆಲ್ಲಾ ಕ್ವಶನ್ಸ್ ಗಳು ಎಕ್ಸಾಮ್ಸ್ ಬಗ್ಗೆನೇ ಇರ್ತಾವ. ಬಟ್ ಆದ್ರೆ ಇದು ಎಕ್ಸಾಮ್ ಅಲ್ಲಿ ಬಂದಿದೆ, ಇದು ಎಕ್ಸಾಮ್ ಅಲ್ಲಿ ಬಂದಿದೆ ಅಂತ ನಾನು ಹೇಳಲ್ಲ. ಸೊ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಸೊ ಜಸ್ಟ್ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸೆಪ್ಟ್ ಗಳು ಅಂತಂದ್ ಹೇಳ್ಬಿಟ್ಟು, ಸೊ 30th ಸೆಪ್ಟೆಂಬರ್ ನಡೆದಿರುವಂತಹ ಕಾನ್ಸೆಪ್ಟ್ ಗಳು ಅಂತಂದ್ ಹೇಳಿ ನಾನು ನಿಮ್ ಜೊತೆಗೆ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನ್ ಮಾಡ್ಬೇಕು, ಆ ಕಾನ್ಸೆಪ್ಟ್ ಗಳ ಬಗ್ಗೆ ಇವೇ ಕ್ವಶನ್ಸ್ ಗಳು ಅವೇ ಕ್ವಶನ್ಸ್ ಗಳು ಅಂತಂದ್ ಹೇಳಿ ಸ್ವಲ್ಪ ಸ್ಟಡಿ ಮಾಡಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಬರೋ ಕ್ವಶನ್ ಅಂದ್ರೆ ಬರೋ ಎಲ್ಲಾ ಎಕ್ಸಾಮ್ಸ್ ಗಳ ಅನಾಲಿಸಿಸ್ ನಿಮ್ಗೆ ಸಿಗ್ತಾವ. ಇಲ್ಲ ಅಂತಂದ್ ಹೇಳಿ ನಿಮ್ಗೆ ಸಿಗಂಗಿಲ್ಲ. ನಾನ್ ಮಾಡಿಲ್ಲ ಅಂತಂದ್ ಹೇಳಿ ಸುಮ್ಮನೆ ಇದ್ಬಿಡ್ತೀರಿ. ಸಬ್ಸ್ಕ್ರೈಬ್ ಆಗಿದ್ರಿ ಅಂತಂದ್ ಹೇಳಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಂದೊಂದ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ಫಾಲೋ ಮಾಡ್ರಿ. ಆಮೇಲೆ MTS ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಗ್ರೂಪ್ ಲಿಂಕ್ ಕೂಡ ಕೊಡ್ತೀನಿ, ಟೆಲಿಗ್ರಾಮ್ ಗ್ರೂಪ್. ಸೊ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಜಾಯ್ನ್ ಆಗ್ರಿ. ಈ ಎರಡು ಮಾಡ್ಬೇಕಪ್ಪ, ಸಬ್ಸ್ಕ್ರೈಬ್ ಆಗಬೇಕು, ಆಮೇಲೆ ಫಾಲೋ ಮಾಡ್ಬೇಕು, ಆಮೇಲೆ MTS ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ನಾನು ಹಾಕಿರ್ತೀನಿ. ಸೊ ನೀವೇನಂತಂದ್ ಹೇಳಿದ್ರೆ ಆ ವಿಡಿಯೋನ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಡೈರೆಕ್ಟ್ ಆಗಿ ಏನಂತಂದ್ ಹಾಕಕ್ಕಾಗಿಲ್ಲ, ಯಾಕಂದ್ರೆ ಎಕ್ಸಾಮ್ ಅನಾಲಿಸಿಸ್ ಟೋಟಲ್ ಆಗಿ ಬ್ಯಾನ್ ಆಗಿಬಿಟ್ಟೈತೆ. ಸೊ ಡೈರೆಕ್ಟ್ ಆಗಿ ಯಾರಾದ್ರೂ ಹಾಕಿರ ಅಂತಂದ್ ಹೇಳಿದ್ರೆ ಅವ್ರು ಟೆಲಿಗ್ರಾಮ್ ಅಂದ್ರೆ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ತಾರೆ. ಆಯ್ತಾ ಎಲ್ರಿಗೂ? ಸೊ ಕಾನ್ಸೆಪ್ಟ್ಸ್ ಅಂತಂದ್ ಹಾಕಿರ್ತೀನಿ ನಾನು, ಕಾನ್ಸೆಪ್ಟ್ಸ್ ಗಳು ಅಂತಂದ್ ಹೇಳ್ಬಿಟ್ಟು. ನೋಡ್ರಿ, ಸೊ ಏನೇನ್ ಯಾವ್ಯಾವ ಕಾನ್ಸೆಪ್ಟ್ಸ್ ಗಳು ಬಂದಿದಾವು ಅಂತಂದ್ ಹೇಳಿದ್ರೆ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬುಕ್ಸ್ ಗಳ ಬಗ್ಗೆ ಕೇಳಿದಾರೆ. ಏನಪ್ಪಾ ಅಂತಂದ್ ಹೇಳಿದ್ರೆ ಬುಕ್ಸ್ ಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದ್ರೆ, ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ವಿಂಗ್ಸ್ ಆಫ್ ಫೈರ್. ಸೊ ಇದು ಯಾರ್ದಪ್ಪ ಆತ್ಮಕತೆ ಅಂತಂದ್ ಹೇಳಿ ಕೇಳಿದ್ರೆ, ವಿಂಗ್ಸ್ ಆಫ್ ಫೈರ್ ಯಾರ್ದಪ್ಪ ಅಂತಂದ್ ಹೇಳಿದ್ರೆ ಸೊ APJ ಅಬ್ದುಲ್ ಕಲಾಂ ಅಂತಂದ್ ಹೇಳ್ತೀವಿ. ಅದು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಕೇಳಿದ್ರೆ, ಸೇಮ್ ಅದೇ ತರ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಕೇಳ್ಬಹುದು, ಜವಾಹರ್ಲಾಲ್ ನೆಹರು, ಯಾರ್ಯಾರ್ದು ಆತ್ಮಕತೆಗಳಿದಾವ್ ನೋಡ್ರಿ. ಸೊ ಅವ್ರದ್ದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬಹುದು ಬುಕ್ಸ್ ಗಳ ಬಗ್ಗೆ. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ನೀವು ನೋಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹರ್ಷವರ್ಧನ ಅಂದ್ರೆ ಡೈನೆಸ್ಟಿ ಬಗ್ಗೆ ಕೇಳಿದ್ರೆ ಹರ್ಷವರ್ಧನ. ಸೊ ವರ್ಧನ ಸಾಮ್ರಾಜ್ಯದ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಕೇಳಿದ್ರೆ, ಹರ್ಷವರ್ಧನನ ಆಸ್ಥಾನದ ಕವಿ ಯಾರು ಅಂತ ಕೇಳಿದ್ರೆ ಸೊ ಯಾರಪ್ಪ ಅಂತಂದ್ ಹೇಳಿದ್ರೆ ಬಾಣಭಟ್ಟ ಅಂತಂದ್ ಹೇಳ್ತೀವಿ. ಇವನೊಂದು ಕೃತಿಯನ್ನ ಬರಿತಾನ, ನಾವ್ ಏನಂತ ಹೇಳ್ತೀವಿ ಅಂದ್ರೆ ಹರ್ಷಚರಿತೆ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನಿಮ್ಗೆ ಹರ್ಷವರ್ಧನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ಕೇಳ್ಬೋದು, ಗುಪ್ತರ ಬಗ್ಗೆ ಕೇಳ್ಬೋದು, ಮೌರ್ಯರ ಕಾಲದಲ್ಲಿ ಕೇಳ್ಬೋದು. ಸೊ ಆ ಎಲ್ಲಾ ಕವಿಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸರಿ ನೀವೇನಂತಂದ್ ಹೇಳಿದ್ರೆ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ರೆ ಕ್ಯಾಪಿಟಲ್ ಗೂಡ್ಸ್ ಬಗ್ಗೆ ಕೇಳಿದಾರೆ. ಕ್ಯಾಪಿಟಲ್ ಗೂಡ್ಸ್ ಬಗ್ಗೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಹಿತಿ ಸಿಕ್ಕಿಲ್ಲ. ಸೊ ಇದ್ರ ಬಗ್ಗೆ ನೀವೇನಂತಂದ್ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಕ್ಯಾಪಿಟಲ್ ಗೂಡ್ಸ್ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್ ಗಳಂದ್ರೆ ಏನು, ಅವಕ್ಕೆ ಎಕ್ಸಾಂಪಲ್ಸ್ ಏನೇನು, ಅದ್ರ ಬಗ್ಗೆ ಏನಂತಂದ್ ಹೇಳಿ ಸ್ವಲ್ಪ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಲಿಂಪಿಕ್ಸ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪಲ್ಸರಿ ಕೇಳ್ತಾರ. ಒಲಿಂಪಿಕ್ಸ್ ಬಗ್ಗೆ ಕೇಳ್ತಾರ. ನೆಕ್ಸ್ಟ್ ಕೂಡ ಏನಂತಂದ್ ಹೇಳಿದ್ರೆ ಕೇಳ್ತಾರ. ಯಾಕಂತಂದ್ ಹೇಳಿದ್ರೆ ಈ ಸರಿ ಒಲಿಂಪಿಕ್ಸ್ ಗಳು ನಡೆದಿದಾವ. ಎಲ್ಲಿ ನಡೆದಿದಾವ? ಫ್ರಾನ್ಸ್ ಅಲ್ಲಿ ನಡೆದಿದಾವ. ಸೊ ಇದನ್ನ ಸ್ಟಾರ್ಟ್ ಯಾರು ಮಾಡ್ತಾರೆ ಅಂತಂದ್ ಹೇಳಿದ್ರೆ ಫ್ರಾನ್ಸ್ ಅಧ್ಯಕ್ಷ ಏನಪ್ಪಾ ಅಂತಂದ್ ಹೇಳಿದ್ರೆ ಉದ್ಘಾಟನೆ ಮಾಡ್ತಾನೆ, ಮ್ಯಾಕ್ರಲ್ ಅಂತಂದ್ ಹೇಳ್ತೀವಿ. ಅವ್ರ ಏನ್ ಕಂಪ್ಲೀಟ್ ಹೆಸರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ ಅಲ್ಲಿ ಹಾಕ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ ದೇಶದವ್ರು ಎಷ್ಟು ಒಲಿಂಪಿಕ್ಸ್ ತಗೊಂಡ್ರು ನಾ ನಿಮ್ಗೆ ನೋಡ್ರಿ ಆಗಸ್ಟ್ ಕರೆಂಟ್ ಅಫೇರ್ಸ್ ಐತ್ ನೋಡ್ರಿ. ಆಗಸ್ಟ್ ಕರೆಂಟ್ ಅಫೇರ್ಸ್ ಅಂತಂದ್ ಹೇಳಿ ನಾನು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಒಲಿಂಪಿಕ್ಸ್ ಬಗ್ಗೆ ನಾನು ನಿಮ್ಗೆ ಎಲ್ಲಾನು ಡೀಟೇಲ್ ಕೊಟ್ಬಿಟ್ಟಿದ್ದೀನಿ. ಸೊ ಆ ವಿಡಿಯೋ ಆಗಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋ ಬಹಳ ಅಂದ್ರೆ ಬಹಳ 100% ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿರೋದು 2-3 ಕ್ವಶನ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಬಂದಿದಾವ. ಇಲ್ಲಿ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಒಲಿಂಪಿಕ್ಸ್ ಅಲ್ಲಿ ಭಾರತ ದೇಶಕ್ಕೆ ಫಸ್ಟ್ ಗೋಲ್ಡ್ ಮೆಡಲ್ ಯಾವಾಗ ಸಿಕ್ತು ಅಂತ ಕೇಳಿದ್ರೆ, ಯಾರಿಂದ ಸಿಕ್ತು ಅಂತ ಕೇಳಿದ್ರೆ 1928 ಟೈಮಲ್ಲೂ ಏನೋ ಸಿಗುತ್ತೆ ನಿಮ್ಗೆ. ಎಲ್ಲಾನು ಡೀಟೇಲ್ ಆಗಿ ಹೇಳಕ್ ಆಗಂಗಿಲ್ಲ ಅಂತಂದ್ ಹೇಳಿದೀನಿ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಲೇಬೇಕು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶಾಸ್ತ್ರೀಯ ನೃತ್ಯದ ಬಗ್ಗೆ ಕ್ವಶನ್ ಕೇಳಿದಾರೆ. ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತಂದ್ ಹೇಳ್ತೀವಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಚಾಹು. ಸೊ ಚಾಹು ಡ್ಯಾನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ರಾಜ್ಯದಂತ ಕ್ವಶನ್ ಅನ್ನ
ನಿಮ್ಗೆ ಬಂದಿರಬಹುದು. ಅಸ್ಸಾಂ ಅಂತಂದ್ ಹೇಳ್ತೀವಿ. ಅದೇ ತರ ಏನಪ್ಪಾ ಅಂತಂದ್ರೆ ಯಕ್ಷಗಾನ ಕರ್ನಾಟಕದಾಗತ್ತ, ಭರತನಾಟ್ಯಂ ತಮಿಳ್ನಾಡದಾಗತ್ತ, ಮೋಹಿನಿ ಅಟ್ಟಂ ಮತ್ತು ಕಥಕ್ಕಳಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇರಳದಾಗತ್ತ, ಕಥಕ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶದ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಬೇರೆ ಬೇರೆ ಕೂಚಿಪುಡಿ ಆಂಧ್ರ ಪ್ರದೇಶದಾಗತ್ತ. ಸೊ ಕ್ವಶನ್ಸ್ ಗಳು ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದಿದಾವ. ಆಮೇಲೆ ಅಸ್ಸಾಂದ್ ಇನ್ನೊಂದ್ ಯಾವ್ದು ಬರುತ್ತೆ, ಬಿಹು ಡ್ಯಾನ್ಸ್ ಅಂತ ಬರುತ್ತೆ. ಬಿಹುದಲ್ಲಿ 3 ಪ್ರಕಾರ ಬರ್ತಾವ. ಸೊ 3 ಟೈಪ್ಸ್ ಆಫ್ ಬಿಹು ಡ್ಯಾನ್ಸ್ ಗಳು ಬರ್ತಾವ. ಅದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ನೀವು ನೋಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳಿದ್ರೆ ಆರ್ಟಿಕಲ್ಸ್ ಬಗ್ಗೆ. ಇಲ್ಲಿ ಆರ್ಟಿಕಲ್ಸ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಸಭೆ ಲೋಕಸಭೆ ಮೇಲೆ ಬರುತ್ತೆ. ಇಲ್ಲಿ ಬಂದಿರೋದು ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಹೇಳುವಂತಹ ಆರ್ಟಿಕಲ್ ಯಾವುದು ಅಂತಂದ್ ಹೇಳಿ. ಸೊ ಆರ್ಟಿಕಲ್ 182 ಅದ್ರ ರಿಲೇಟೆಡ್ ಏನೋ ಕ್ವಶನ್ ಕೇಳಿದ್ರೆ ನೀವು ನೋಡ್ಕೋಬೇಕು. ಆರ್ಟಿಕಲ್ ಅಂದ್ರೆ ಆ ರಾಜ್ಯಸಭೆ ಮತ್ತು ಲೋಕಸಭೆಗಳ ಬಗ್ಗೆ ಸೊ ಹೇಳುವಂತಹ ಒಂದು ಆರ್ಟಿಕಲ್ಗಳು ಯಾವ್ಯಾವು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಯಾವ ಕಾನ್ಸೆಪ್ಟ್ ಅಪ್ಪ ಅಂತಂದ್ ಹೇಳಿದ್ರೆ ಚಳುವಳಿಗಾರರ ಬಗ್ಗೆ. ಅಂದ್ರ ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರ ಕೊಡಕ್ ಸ್ವತಂತ್ರ ಹೋರಾಟಗಾರರದಲ್ಲ. ಸೊ ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ ಜತಿನ್ ದಾಸ್ ಅಂತಂದೇಳಿ. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ 63 ದಿನ ಉಪವಾಸ ಆದ ನಂತರ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಸತ್ತೋಗ್ತಾರ. ಜತಿನ್ ದಾಸ್ ಸೊ ಸ್ವಾತಂತ್ರ್ಯ ಹೋರಾಟಗಾರರು. ಇದ್ರ ಬಗ್ಗೆ ಇವ್ರೊಬ್ರೇನಪ್ಪಾ ಅಂತಂದ್ ಹೇಳಿದ್ರೆ ಕ್ರಾಂತಿಕಾರಿ ಅಂತಂದ್ ಹೇಳ್ತೀವಿ. ಅದೇ ತರ ನೋಡ್ರಿ ಮಂದಗಾಮಿಗಳು, ಆಮೇಲೆ ತೀವ್ರಗಾಮಿಗಳು, ಆಮೇಲೆ ಕ್ರಾಂತಿಕಾರಿಗಳು. ಸೊ ಇವ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ನೀವು ನೋಡ್ಕೊಂಡಿರ್ಬೇಕು. ಆಮೇಲೆ ಮಹಾತ್ಮ ಗಾಂಧೀಜಿಯವರ ಚಳುವಳಿಗಳ ಬಗ್ಗೆ ಏನು ಅಂತಂದ್ ಹೇಳಿದ್ರೆ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಪರ್ವತಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸೆಪ್ಟ್ ಬಂದೈತಿ. ಅದರಲ್ಲಿ ಪಟ್ಕಾಯಿ ಬಮ್ ಅಂತಂದ್ ಹೇಳಿ. ಸೊ ಪಟ್ಕಾಯಿ ಬಮ್ ಅಂತಂದ್ ಹೇಳ್ಬಿಟ್ಟು ಪರ್ವತ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಇಲ್ಲಿ. ಸೊ ಭಾರತ ಮತ್ತು ಮಯನ್ಮಾರದ ಗಡಿ ರೇಖೆಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪಟ್ಕಾಯಿ ಬಮ್ ಪರ್ವತ ಸಾಲುಗಳು ಕಂಡು ಬರ್ತಾವ. ಯಾವ್ಯಾವ ದೇಶಗಳು, ಮಯನ್ಮಾರ್ ಮತ್ತು ಭಾರತ ದೇಶದ ನಡುವೆ. ನೋಡ್ರಿ ಇನ್ನಾದ್ರೂ ಹೇಳ್ತಿದೀನಿ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ನಾಳೆಯಿಂದ ನಿಮಗೆ ಎನಾಲಿಸಿಸ್ ಗೊತ್ತಾಗ್ಬೇಕು ಅಂತಂದ್ ಹೇಳಿದ್ರೆ, ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಎಕ್ಸಾಮ್ ಎನಾಲಿಸಿಸ್ ನ ಬ್ಯಾನ್ ಮಾಡಿದಾರ, ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಇವನ್ ನಾನ್ ಕೂಡ ಎಕ್ಸಾಮ್ ಎನಾಲಿಸಿಸ್ ಅಂತಂದ್ ಹಾಕಂಗಿಲ್ಲ. ಸೊ ಕಾನ್ಸೆಪ್ಟ್ಸ್ ಅಂತಂದ್ ಹಾಕ್ತೀನಿ. ಸೊ ಈಗ ನೋಡ್ರಿ 30 ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಕಾನ್ಸೆಪ್ಟ್ಸ್ ಗಳು ಅಂತಂದ್ ಹಾಕಿರ್ತೀನಿ. ನೆಕ್ಸ್ಟ್ ಏನ್ ಹಾಕಿರ್ತೀನಿ, 1 ಅಕ್ಟೋಬರ್ ಅಂತಂದ್ ಹೇಳಿ ಕಾನ್ಸೆಪ್ಟ್ಸ್ ಅಂತಂದ್ ಹಾಕಿರ್ತೀನಿ ಅಷ್ಟೇ. ಎಕ್ಸಾಮ್ ಅನಾಲಿಸಿಸ್ ಅಂತಂದ್ ಹಾಕಂಗಿಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗ್ರಿ. ಇವನ್ ಇಲ್ಲ ಅಂತಂದ್ ಹೇಳಿದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅಥವಾ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ ಗಳಿಗೆ, ಈ ಎಕ್ಸಾಮ್ಸ್ ಗಳಾಗಲ್ಲ, ಬರೋ ಎಕ್ಸಾಮ್ಸ್ ಗಳಲ್ಲಿ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಟೆಲಿಗ್ರಾಮ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಾಕಿರ್ತೀನಿ. ಸೊ ಒಂದಿನ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ ಇನ್ನೊಂದ್ ದಿನ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಎಲ್ಲದ್ರ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾಲೋ ಮಾಡ್ರಿ. ಸೊ ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಬ್ಯಾನ್ ಮಾಡ್ಕೊಂತ ಬರ್ತಿದಾರೆ. ಎಕ್ಸಾಮ್ ಅನಾಲಿಸಿಸ್ ಎಲ್ಲೂ ಮಾಡಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಹರು ರಿಪೋರ್ಟ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಂತ ಕಾನ್ಸೆಪ್ಟ್ ಗಳು ಬರ್ಬೋದು. ನೆಹರು ರಿಪೋರ್ಟ್ ಅಂತಂದ್ ಹೇಳಿ 1928ರಲ್ಲಿ ಇದ್ರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ ಹೇಳಿದ್ರೆ ಮೋತಿಲಾಲ್ ನೆಹರು. ಸೊ ಯಾರಾಗಿದ್ರು, ಮೋತಿಲಾಲ್ ನೆಹರು ಆಗಿದ್ರು. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೋತಿಲಾಲ್ ನೆಹರು ಅವ್ರ ಜೊತೆ ಇನ್ನೊಬ್ರು ಚಿತ್ತರಂಜನ್ ದಾಸ್ ಸೇರಿಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಒಂದು ಸಂಘವನ್ನ ಕಟ್ತಾರ. ಸೊ ಆ ಸಂಘ ಯಾವ್ದಂತ ನೋಡ್ಕೊಡ್ರಿ. ಆಮೇಲೆ ನೆಹರು ಅವ್ರದ್ದು ಏನೇನೋ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, 1929ರಲ್ಲಿ ಲಾಹೋರ್ ಅಧಿವೇಶನ ಅದ್ರದ್ದು ಅಧ್ಯಕ್ಷರಾಗಿರ್ತಾರ. ಸೊ ಆ ಕಾನ್ಸೆಪ್ಟ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಐತೆ. ಇವಾಗ ಡೈರೆಕ್ಟರೇಟ್ ಯಾರಿದ್ದಾರೆ, ಆಕ್ಟಿಂಗ್ ಡೈರೆಕ್ಟರೇಟ್. ಸೊ ಆಕ್ಟಿಂಗ್ ಡೈರೆಕ್ಟರ್ ಯಾರಿದ್ದಾರೆ ಅಂತಂದ್ ಹೇಳಿ ಯಾವ್ದಕ್ಕಪ್ಪ ಅಂತಂದ್ ಹೇಳಿದ್ರೆ ಇಡಿ ಎನ್ಫೋರ್ಸ್ ಇದು ಅಂತಂದ್ ಹೇಳ್ತೀವಿ. ಸೊ ಎನ್ಫೋರ್ಸ್ ಡೈರೆಕ್ಟರೇಟ್ ಅಂತಂದ್ ಹೇಳ್ತೀವಿ. ಅದ್ರದ್ದು ಆಕ್ಟಿಂಗ್ ಡೈರೆಕ್ಟರ್ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ರಾಹುಲ್ ನವೀನ್ ಇದಾರ. ಯಾರಿದ್ದಾರೆ ಇವಾಗ? ರಾಹುಲ್ ನವೀನ್. ನೀವ್ ಯಾವ್ಯಾವ್ದು ನೋಡ್ಕೋಬೇಕು ಇವಾಗ? ಸೇಬಿದ್ ಯಾರು, ಸೇಬಿದ್ ಅಧ್ಯಕ್ಷರು ಯಾರಿದಾರ, DRDOದ ಅಧ್ಯಕ್ಷರು ಯಾರಿದಾರ, ಅದಾದ ನಂತರ ನೆಕ್ಸ್ಟ್ ಇಸ್ರೋದ ಅಧ್ಯಕ್ಷರು ಯಾರಿದಾರ, ಆಮೇಲೆ ಅದೇ ತರ SBI ಅಧ್ಯಕ್ಷರು ಯಾರಿದಾರ, ಆಮೇಲೆ ನೆಕ್ಸ್ಟ್ ನೋಡ್ರಿ BSF, ITBP, SSB, ಆಮೇಲೆ ಅಸ್ಸಾಂ ರೈಫಲ್ಸ್, ಆಮೇಲೆ NIA, ಆಮೇಲೆ ರಾದ್ ಯಾರಿದಾರ. ಸೊ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಗಳೇನ್ ಬರ್ತಾವಲ್ಲ ಅದ್ರದ್ದು ಹೆಡ್ ಯಾರಿದಾರ ಅಂತಂದ್ ಹೇಳಿ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ RNA ಮತ್ತು RNA ಮೇಲೆ ಕ್ವಶನ್ ಬಂದಬಹುದು, RNA ಕಾನ್ಸೆಪ್ಟ್ ಮೇಲೆ. ಆಮೇಲೆ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ DNA ಬಗ್ಗೆನೂ ಕೂಡ ಏನಂತಂದ್ ಹೇಳಿ ನೋಡ್ಕೋಬೇಕು. RNA ಎಲ್ಲಿ ಕಂಡು ಬರುತ್ತಾ, DNA ಎಲ್ಲಿ ಕಂಡು ಬರುತ್ತಾ ಅಂತಂದ್ ಹೇಳಿ ನಿಮ್ ಕ್ವಶನ್ ಕೇಳಿದಾರೆ. ಸೊ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಆಮೇಲೆ ಇದನ್ನು ಸೊ ಅದೇನಂತ ನೋಡ್ಕೊಳ್ರಿ. ಸ್ವಲ್ಪ ಎಲ್ಲಾನು ಕಾನ್ಸೆಪ್ಟ್ ಅಷ್ಟೇ. ಸೊ RNA DNA ಮೇಲೆ ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ನಿಮ್ಗೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಂದೈತೆ. ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್
ಸೊ ಯಾವ ತರ ಇದೆ ಅಂತಂದ್ ಹೇಳಿ ನಿಮ್ಗೆ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಗಳು ಬಂದಿರ್ಬೋದು. ಯಾವ ತರ ಅಂತಂದ್ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ತರ ಐತೆ ಅಂತ ಕೇಳಿದ್ರೆ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತಂದ್ ಹೇಳ್ತೀವಿ. ಸೊ ಯಾವ ತರ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತಂದ್ ಹೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನೀವು ಏನಪ್ಪಾ ಅಂತ ಹಲವಾರು ಕ್ವಶನ್ಸ್ ಗಳು ನೋಡ್ಕೋಬೇಕು. ಪೀಠಿಕೆ ಹೆಂಗೈತ, ಪೀಠಿಕೆ ಬಗ್ಗೆ, ಆಮೇಲೆ ಅದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸಿಯಾಗಿ ತಿದ್ದುಪಡಿ ಮಾಡ್ಬೋದಾ ಇಲ್ವಾ ಅಂತಂದ್ ಹೇಳಿ, ಅದೇ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಅಂತಂದ್ ಹೇಳ್ತೀವಿ. ಸೊ ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿನೂ ಅಲ್ಲ, ಈ ಕಡೆ ಟಫ್ ಅಲ್ಲ, ಆ ತರ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಿ ಡಿ ಪಿ ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳಿರ್ಬೋದು. ಡೆಪ್ರಿಸಿಯೇಷನ್, ಜಿ ಡಿ ಪಿ ಮೈನಸ್ ಡೆಪ್ರಿಸಿಯೇಷನ್ ಮಾಡಿದ್ರೆ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಜಿ ಡಿ ಪಿ ಮತ್ತು ಮೈನಸ್ ಡೆಪ್ರಿಸಿಯೇಷನ್ ಮಾಡಿದ್ರೆ ಏನ್ ಬರುತ್ತ ಅಂತ ಕೇಳಿದ್ರೆ ಎನ್ ಡಿ ಪಿ ಅಂತಂದ್ ಹೇಳ್ತೀವಿ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೈನಸ್ ಡೆಪ್ರಿಸಿಯೇಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬರುತ್ತೆ ಅಂತಂದ್ ಹೇಳಿ ಜಿ ಡಿ ಪಿ ಕಾನ್ಸೆಪ್ಟ್ ಮೇಲೆ ಒಂದೇನಪ್ಪಾ ಅಂತಂದ್ ಹೇಳಿ ನೋಡ್ಕೋಬೇಕು. ಜಿ ಡಿ ಪಿ ಏನು, ಏನೇನಾಗತ್ತ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಚಹಲ್ಗಾನಿ, ದೆಹಲಿ ಸುಲ್ತಾನರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಾನ್ಸೆಪ್ಟ್ ದೆಹಲಿ ಸುಲ್ತಾನರು. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿ ಚಹಲ್ಗಾನಿ ಪದ್ಧತಿ, ಚಹಲ್ಗಾನಿ ಪದ್ಧತಿಯನ್ನ ರದ್ದು ಯಾರು ಮಾಡ್ತಾರ ಅಂತಂದ್ ಹೇಳಿ ಬಲ್ಬನ್. ಸೊ ಆಮೇಲೆ ಅದೇ ತರ ಬೇರೆ ಕ್ವಶನ್ಸ್ ಗಳು ಬರಬಹುದು. ಯಾವ ತರಪ್ಪ ಅಂತಂದ್ ಹೇಳಿದ್ರೆ ಚಹಲ್ಗಾನಿ ಪದ್ಧತಿಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು? ಸೊ ಇಲ್ತಮಿಶ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕುತುಬ್ ಮಿನಾರ್ ಬಗ್ಗೆ ಕೇಳ್ಬಹುದು, ಖಿಲ್ಜಿ ಸಂತತಿ ಬಗ್ಗೆ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ದೆಹಲಿ ಸುಲ್ತಾನರು ಮತ್ತು ಮೊಘಲರ ಬಗ್ಗೆ ಒಂದ್ ಸ್ವಲ್ಪ ಏನಂತಂದ್ರೆ ಕಾನ್ಸೆಪ್ಟ್ಸ್ ಗಳನ್ನ ನೀವು ನೋಡ್ಕೊಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾರು? ದೆಹಲಿ ಸುಲ್ತಾನರು ಮತ್ತು ಮೊಘಲರು. ಸೊ ಈ ಎರಡು ಡೈನೆಸ್ಟಿಗಳ ಮೇಲೆ ನಮ್ ಕ್ವಶನ್ಸ್ ಗಳ ಏನಪ್ಪಾ ಅಂತಂದ್ರೆ ಜಾಸ್ತಿ ಕೇಳಬಹುದು. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಇಂಗ್ಲಿಷ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಡಿಮೆ ಕಂಡು ಬಂದಿದಾವ ಸ್ಪೆಲ್ಲಿಂಗ್ ಎರರ್ ಬಗ್ಗೆ. ಸ್ಪೆಲ್ಲಿಂಗ್ ಕರೆಕ್ಟ್ ಯಾವ್ದೈತಿ ಕ್ವಶನ್ ನೋಡ್ರಿ ಅಂತಂದ್ ಹೇಳಿದಾರೆ. ಯಾವ್ದಪ್ಪ ಅಂತಂದ್ ಹೇಳಿ ಕೇಳಿರೋದು ಸಪರೇಟ್ ಅನ್ನೋ ವರ್ಡ್. ಸಪರೇಟ್ ಅನ್ನೋ ವರ್ಡ್ ಏನಂತಂದ್ ಹೇಳಿದ್ರೆ ಈ ಸ್ಪೆಲ್ಲಿಂಗ್ ಕರೆಕ್ಟ್ ಇರೋದನ್ನ, ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋ ವರ್ಡ್ ಇವಾಗ. ಸೊ ಇದ್ರ ಬಗ್ಗೆ ಕ್ವಶನ್ ಅನ್ನ ನಿಮ್ಗೆ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿನೋನಿಮ್ ಬಗ್ಗೆ ಕ್ವಶನ್. ಸಿನೋನಿಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್, ಸಾರಿ ಸಿನೋನಿಮ್ ಅಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ರೆವರೆಂಟ್ ಬಗ್ಗೆ ಕೇಳಿದಾರೆ. ಸೊ ಕರೆಕ್ಟ್ ಆಗಿ ಬರೀತೀನಿ ನೋಡ್ರಿ, ರೆವರೆಂಟ್. ಸೊ ಇದ್ರದ್ದು ಸಮಾನಾರ್ಥಕ ಪದ ಏನು ಅಂತಂದ್ ಹೇಳಿ, ಸೊ ಏನಂತ ಹೇಳ್ತೀವಿ ಅಂದ್ರೆ ರೆಸ್ಪೆಕ್ಟ್ಫುಲ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೊ ರೆಸ್ಪೆಕ್ಟ್ಫುಲ್ ಅಂತಂದ್ ಹೇಳ್ತೀವಿ. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲನೇದಾಯ್ತು. ಇನ್ ಎರಡನೇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎರಡನೇದು, ಸೆಕೆಂಡ್ ಒನ್. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರೆ ಅದರಲ್ಲಿ ಸ್ಥಾಪಕ ಯಾರು ಅಂತಂದ್ ಹೇಳಿ ಚಂದ್ರಗುಪ್ತ ಮೌರ್ಯ ಅಂತಂದ್ ಹೇಳ್ತೀವಿ. ಸೊ ಅದೇ ತರ ಇದರಲ್ಲಿ ಕ್ವಶನ್ಸ್ ಗಳು ಬಾಳ್ ಬರ್ಬೋದು. ಅಶೋಕನ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಬರ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ಮತ್ ನೋಡ್ರಿ ಅವ್ನ ಶಾಸನಗಳ ಬಗ್ಗೆ ಕ್ವಶನ್ಗಳು ಬರ್ಬೋದು ನಿಮ್ಗೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡ್ರಿ. ನಾನು ಇವಾಗ ಏನ್ ಕಾನ್ಸೆಪ್ಟ್ಸ್ ಗಳನ್ನ ಹೇಳ್ತಿದ್ದೀನಲ್ಲ, ಕಾನ್ಸೆಪ್ಟ್ಸ್ ಗಳನ್ನ ಹೇಳಿದ ನಂತರ ಕ್ವಶನ್ ಹೇಳ್ತಿದ್ದೀನಲ್ಲ, ಅದು ಬಂದಿರುತ್ತೆ. ಸೊ ಅದ್ರ ಆದ ನಂತರ ಇದು ಬರಬಹುದು ಅಂತ ಹೇಳ್ತೀವಲ್ಲ, ಸೊ ಅವುಗಳನ್ನು ಕೂಡ ಏನಂತಂದ್ರೆ ಹೇಳಿದ್ರೆ ಎಕ್ಸ್ಟ್ರಾ ನೋಡ್ಕೋಬೇಕು ನೀವು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡ್ತಿದೀವಲ್ಲ ಎಲ್ಲಾ ಕ್ವಶನ್ಸ್ ಗಳು ನಿಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತಹದ್ದೇ. ಸೊ ಪದೇ ಪದೇ ಹೇಳಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ನೋಡ್ರಿ ಸೋಡಿಯಂ ಕಾರ್ಬೋನೇಟ್ ಬಗ್ಗೆ. ಸೋಡಿಯಂ ಕಾರ್ಬೋನೇಟ್ ಇಂಥ ಕಾನ್ಸೆಪ್ಟ್ ಅನ್ನ ಕೇಳಿದಾರೆ. ಸೋಡಿಯಂ ಕಾರ್ಬೋನೇಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಸಾಯನಿಕ ಸೂತ್ರ ಏನು ಅಂತಂದ್ ಹೇಳಿ, ರಾಸಾಯನಿಕ ಸೂತ್ರ ಏನ್ ಬರುತ್ತೆ? NaHCO3 ಅಂತಂದ್ ಹೇಳ್ತೀವಿ. ಸೊ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಯಾವ ಬರ್ತಾವ ನೋಡ್ರಿ, NaCO3 ಬರುತ್ತೆ, ಸೋಡಿಯಂ ಕಾರ್ಬೋನೇಟ್, ಆಮೇಲೆ H2SO4 ಬರುತ್ತ, ಆಮೇಲೆ ಇದು ಸಲ್ಫೂರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ, HCl ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ CaCO3 ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಕ್ವಶನ್ಸ್ ಗಳು ಬರ್ತಾವ. ರಾಸಾಯನಿಕ ಸೂತ್ರಗಳ ಬಗ್ಗೆ ನೀವೇನಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ 2011ರ ಜನಗಣತಿ ಬಗ್ಗೆ ನಿಮಗೆ ಕ್ವಶನ್ ಅನ್ನ ಕೇಳಿದಾರ. ಸೊ 2011ರ ಜನಗಣತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಇಯರ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ 2021ರ ಜನಗಣತಿ ಬರುತ್ತೆ. ಸೊ ಇಲ್ಲಿ 2011ರ ಜನಗಣತಿ ಪ್ರಕಾರ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೋವೆಸ್ಟ್ ಲಿಟ್ರಸಿ ರೇಟ್ ಐತಿ, ಅಂದ್ರ ಕಡಿಮೆ ಸಾಕ್ಷರತಾ ಐತಿ ಅಂತ ಕ್ವಶನ್ ಕೇಳಿದ್ರ. ಕಡಿಮೆ ಸಾಕ್ಷರತೆ. ಸೊ ಯಾವ್ದ್ರಲ್ಲಪ್ಪ ಅಂತಂದ್ ಹೇಳಿದ್ರ ದಾದ್ರಾ ಅಂಡ್ ನಗರ್ ಹವೇಲಿ ಅಂತಂದ್ ಹೇಳ್ತೀವಿ. ಯಾವ್ದು? ದಾದ್ರಾ ಅಂಡ್ ನಗರ್ ಹವೇಲಿ ಅಂತಂದ್ ಹೇಳ್ತೀವಿ. ನೋಡ್ರಿ ಜನಗಣತಿ ಬಗ್ಗೆ, ಸೊ ಆಮೇಲೆ ಪಾಪ್ಯುಲೇಷನ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 2 ವಿಡಿಯೋಸ್ ಗಳನ್ನ ನಾನು ಮಾಡಿ ಹಾಕಿದೀನಿ ಆಲ್ರೆಡಿ. ಸೊ ನಾನ್ ನಿಮ್ಗೆ ಇನ್ನೊಂದ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಸೊ ಇವಾಗ ಯಾರು ಫಸ್ಟ್ ನೋಡ್ತಿದ್ದೀರಾ ಅವ್ರಿಗೂ ನಾನು ಹೇಳ್ತೀನಿ,
ಸೊ ನೀವು MTS ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 2 ಸೆಷನ್ ಇರ್ತಾವ. ಸೊ ಒಂದ್ರಲ್ಲಿ ರೀಸನಿಂಗ್, ಇನ್ನೊಂದೇನಂತ ಹೇಳಿದ್ರೆ ಮ್ಯಾಥ್ಸ್ ಇರುತ್ತೆ. ಇದರಲ್ಲಿ ಟೋಟಲ್ 40 ಕ್ವಶನ್ಸ್, ಇದ್ರಲ್ಲಿ 20, ಇದ್ರಲ್ಲಿ 20. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ದೇವ್ರ ಅಂಕೆ ಹಾಕ್ರಿ ಇದಕ್ಕೆ. ಸೊ ಇಲ್ಲಿ ರೀಸನಿಂಗ್ ಅಲ್ಲಿ ಏನಂತಂದ ಹೇಳಿದ್ರೆ 20 ವಿಡಿಯೋಸ್ಗಳನ್ನ ಮಾಡಿದೀನಿ. ಜಸ್ಟ್ ಏನಂತಂದ ಹೇಳಿದ್ರೆ 2 ದಿನ ಕುತ್ಕೊಂಡ್ ಮಾಡ್ರು ನಡೆಯುತ್ತೆ. ಸೊ ಇದರಲ್ಲಿ 13 ಕ್ವಶನ್ಸ್ ಗಳು ಕರೆಕ್ಟ್ ಆಗ್ಬೇಕು. ಅದಾದ ನಂತರ ಇದರಲ್ಲಿ ಎಷ್ಟು ಬೇಕಾದ್ರೂ ಆಗ್ಲಿ ನಡೀತೈತಿ. ಸೊ ನಿಮ್ದು ಟೋಟಲ್ ಏನಂತಂದ ಹೇಳಿದ್ರೆ ಇದರಲ್ಲಿ ಎಲ್ಲಾ ಸೇರ್ಬಿಟ್ಟು 13 ಆಗ್ಬೇಕು. ನೀವು ರೀಸನಿಂಗ್ ಅಲ್ಲಿ 20ಕ್ಕೆ 20 ಕರೆಕ್ಟ್ ಆಗ್ತೀರಿ. ಮ್ಯಾಥಮೆಟಿಕ್ಸ್ ದೇವ್ರ ಅಂಕಿ ಹಾಕರ್ ನಡೀತೈತಿ, ಇದು ಪಾಸ್ ಆಗ್ತೀರಿ. ಅದಾದ ನಂತರ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಜನರಲ್ ಅಂಡ್ GK ಅಂಡ್ ಇಂಗ್ಲಿಷ್ ಬರುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 25 ಕ್ವಶನ್ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 50 ಕ್ವಶನ್ಸ್ ಗಳಲ್ಲಿ ಏನಂತಂದ ಹೇಳಿದ್ರೆ ಬರುತ್ತೆ. 50 ಕ್ವಶನ್ಸ್ ಇಂಟು 3 ಮಾರ್ಕ್ಸ್ ಅಂತಂದ ಹೇಳಿದ್ರೆ ಎಷ್ಟಾಗತ್ತೆ, 150 ಮಾರ್ಕ್ಸ್ ನಿಮ್ಮದು ಮೆರಿಟ್ ನಿಂತ್ಕೊಳ್ಳುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಈ ಜನರಲ್ ಅಂಡ್ ಇಂಗ್ಲಿಷ್ ನಾನೆಲ್ಲಾನು ಎಷ್ಟಾಗುತ್ತೋ ಅಷ್ಟು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಮೇಲೆ GK ಬಗ್ಗೆ ಏನಂತಂದ ಹೇಳಿದ್ರೆ 22 ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ಇಂಗ್ಲಿಷ್ ಬಗ್ಗೆ ಸ್ವಲ್ಪ ವಿಡಿಯೋಸ್ಗಳಿದಾವೆ. ಎಲ್ಲಾನು ಏನಂತಂದ ಹೇಳಿದ್ರೆ ಲಿಂಕ್ ಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಸೊ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕ್ತೀನಿ. ಮೊದಲು ಸಬ್ಸ್ಕ್ರೈಬ್ ಆಗ್ರ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ನಿಮ್ಗೆ ಆಗಂಗಿಲ್ಲ ಅಂತಂದ ಹೇಳಿದ್ರೆ ನಿಮ್ ಸೊಕ್ಕ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ್ದ್ರ ಮೇಲೆ ಕಾನ್ಸೆಪ್ಟ್ ಗಳ ಮೇಲೆ ಕ್ವಶನ್ ಕೇಳಿದ್ರ ಅಂದ್ರೆ ಟೊಮೆಟೊ ಯಾಕೆ ರೆಡ್ ಇರುತ್ತ ಅಂತಂದ ಹೇಳಿ ಕ್ವಶನ್ ಬಂದಿರಬಹುದು. ಏನಪ್ಪಾ ಅಂತಂದ ಹೇಳಿದ್ರೆ ಎದಕ್ಕಪ್ಪ ಅಂತಂದ ಹೇಳಿದ್ರೆ ಲೈಕೋಫಿನ್ ಅಂತಂದ ಹೇಳ್ತೀವಿ. ಲೈಕೋಫಿನ್ ಅನ್ನೋ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಪ್ರೋಟೀನ್ ಒಂದು ಕಂಡು ಬರೋದ್ರಿಂದ ಸೊ ಟೊಮ್ಯಾಟೊ ರೆಡ್ ಕಂಡು ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, ಕೂದಲು ಯಾಕೆ ಬ್ಲಾಕ್ ಕಂಡು ಆಗ್ತಾವ, ಕೂದಲಲ್ಲಿ ಯಾವ್ದು ಪ್ರೋಟೀನ್ ಕಂಡು ಬರುತ್ತೆ ಅಂದ್ರೆ ಕೆರಾಟಿನ್ ಅಂತಂದ ಹೇಳ್ತೀವಲ್ಲ, ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಕ್ವಶನ್ ಅನ್ನ ಕೇಳಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೃತ್ಯಗಳ ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ. ಶಾಸ್ತ್ರೀಯ ನೃತ್ಯ ಅಂತಂದ ಹೇಳ್ತೀವಿ. ಸೊ ಅದರಲ್ಲಿ ನಳಂದ ನೃತ್ಯ ಅನುಸಂಧಾನ, ನಳಂದ ನೃತ್ಯ ಅನುಸಂಧಾನ ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದ ಹೇಳಿ, ನಳಂದ ನೃತ್ಯ ಅನುಸಂಧಾನ ಯಾವ್ದಕ್ಕಪ್ಪ ಅಂತಂದ ಹೇಳಿದ್ರೆ ಮೋಹಿನಿ ಅಟ್ಟಂ ಅಂತಂದ ಹೇಳ್ತೀವಿ. ಮೋಹಿನಿ ಅಟ್ಟಂ ಏನಪ್ಪಾ ಅಂತಂದ ಹೇಳಿದ್ರೆ ನೃತ್ಯಕ್ಕೆ ಸಂಬಂಧಪಟ್ಟೈತೆ. ಸೊ ಇದು ಯಾವ್ದಕ್ಕೆ ರಾಜ್ಯಕ್ಕೆ ಅಂತಂದ ಹೇಳಿದ್ರೆ ಕೇರಳ ಅಂತಂದ ಹೇಳ್ತೀವಿ. ಸೊ ಇದ್ರಲ್ಲಿ ಮೋಹಿನಿ ಅಟ್ಟಂದಲ್ಲಿ ತುಂಬಾ ಫೇಮಸ್ ವ್ಯಕ್ತಿಯ ಬಗ್ಗೆ ನಳಂದ ನೃತ್ಯ ಅನುಸಂಧಾನವನ್ನ ಸ್ಟಾರ್ಟ್ ಮಾಡಿದವರು ಅಥವಾ ಏನೋ ಒಂದು ಕ್ವಶನ್ ಐತೆ. ಕನಕ್ ರಿಲೆ ಅಂತಂದ ಹೇಳ್ತೀವಿ. ಕನಕ್ ರಿಲೆ ಅವರ ಬಗ್ಗೆ ಏನಂತಂದ ಹೇಳಿದ್ರೆ ಕ್ವಶನ್ ಇರ್ತದೆ. ಕನಕ್ ರಿಲೆ ಮೋಹಿನಿ ಅಟ್ಟಂ ಸಂಬಂಧಪಟ್ಟಿದ್ದು, ನಳಂದ ನೃತ್ಯ ಅನುಸಂಧಾನ ಮೋಹಿನಿ ಅಟ್ಟಂ ಸಂಬಂಧಪಟ್ಟಿರೋದು. ಇದು ಎಲ್ಲಾ ಸೇರ್ಬಿಟ್ಟು ಒಂದ್ ಕ್ವಶನ್ ಅನ್ನ ನಿಮಗೆ ಕೇಳಿರ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಗಡಿ ದೇಶಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ. ಸೊ ಭಾರತದ ಏನಪ್ಪಾ ಅಂತಂದ ಹೇಳಿದ್ರೆ ಗಡಿ ದೇಶಗಳ ಬಗ್ಗೆ ಒಂದೇನಪ್ಪಾ ಅಂತಂದ್ರೆ ಕ್ವಶನ್ ಐತೆ. ಸೊ ನೋಡ್ರಿ ಯಾವ ತರ ಅಂತಂದ ಹೇಳಿದ್ರೆ ಗೊತ್ತಿಲ್ಲ. ಸೊ ಇಲ್ಲೇನ 15,200 ಏನಪ್ಪಾ ಅಂತಂದ ಹೇಳಿದ್ರೆ ಗಡಿ ರೇಖೆಯ ಉದ್ದ ಆಗತ್ತಾ, ಆಮೇಲೆ ಎಷ್ಟು ಗಡಿ ದೇಶಗಳು ಕಂಡು ಬರ್ತಾವ. ಸೊ ಅದನ್ನ ನನಗೆ ಹಾಕ್ರಿ. ಅತಿ ಹೆಚ್ಚು ಗಡಿ ರೇಖೆಯನ್ನ ಹೊಂದಿರೋದು ಯಾವ್ದಪ್ಪ ಅಂತಂದ್ರೆ ನಮ್ ಜೊತೆ ಬಾಂಗ್ಲಾದೇಶ ಅಂತಂದ ಹೇಳ್ತೀವಿ. ಕಡಿಮೆ ಯಾವ್ದಪ್ಪ ಅಂತಂದ ಹೇಳಿದ್ರೆ ಅಫ್ಘಾನಿಸ್ತಾನ್ ಅಂತಂದ ಹೇಳ್ತೀವಿ. ಅಫ್ಘಾನಿಸ್ತಾನ ಅಷ್ಟು 100 ಕಿಲೋಮೀಟರ್, ಬಾಂಗ್ಲಾದೇಶ ಎಷ್ಟು ಅಂತಂದ ಸ್ವಲ್ಪ ನೋಡ್ರಿ 4,096 ಕಿಲೋಮೀಟರ್ ಏನೋ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ್ವಿಸದನದ ಬಗ್ಗೆ ಹೇಳುವಂತಹ ಒಂದು ಆಕ್ಟ್ ಯಾವ್ದು ಬರುತ್ತೆ ಅಂತಂದ ಕ್ವಶನ್ ಕೇಳಿದ್ರೆ 1919 ಶಾಸನ ಅಥವಾ ಆಕ್ಟ್ ಅಂತಂದ ಹೇಳ್ತೀವಿ. 1919 ಮಾಂಟೆಗೋ ಚೇಮ್ಸ್ಬರ್ಗ್ ಆಕ್ಟ್ ಅಂತಂದ ಹೇಳ್ತೀವಲ್ಲ, ಅದ್ರ ಬಗ್ಗೆ ಕೇಳಿದ್ವಿ. ಸದನ ಯಾವಾಗ ಯಾವ ಆಕ್ಟ್ ಗಳ ಮುಖಾಂತರ. ಇಲ್ಲಿ ನೋಡ್ರಿ ನಮಗ್ ಕ್ವಶನ್ ಬರೋದೇನಪ್ಪಾ ಅಂತಂದ ಹೇಳಿದ್ರೆ 1773 ಆಕ್ಟ್, ಆಮೇಲೆ 1813, 1833, ಆಮೇಲೆ 1858, ಆಮೇಲೆ ನೆಕ್ಸ್ಟ್ 1909, 1919, 1935. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಇವುಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. 1833, 1909, 1919, 1935 ಆಕ್ಟ್ ಗಳ ಬಗ್ಗೆ ನೀವು ಒಂದ್ ಸ್ವಲ್ಪ ನೋಡ್ಕೊಳ್ಬೇಕು. ಸೊ ಇವ್ರಗಳ ಬಗ್ಗೆನೂ ಕೂಡ ನಾನು ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ಅಪ್ಲೋಡ್ ನಾನು ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಬಿ ಬೆಳೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ರಾಬಿ ಬೆಳೆ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಅಂತಂದ ಹೇಳಿ. ಸೊ ಅದಾದ ನಂತರ ನೋಡ್ರಿ, ರಾಬಿ ಬೆಳೆ ಆಮೇಲೆ ಖಾರಿಫ್ ಬೆಳೆ ಅಂತ ಹೇಳಿ 2 ಬರ್ತಾವ. ರಾಬಿ ಬೆಳೆ ಮತ್ತು ಖಾರಿಫ್ ಬೆಳೆ, ಈ ಎರಡುದ್ರ ಬಗ್ಗೆ ಏನಂತಂದ ಹೇಳಿದ್ರೆ ನನಗೆ ಒಂದ್ ಸ್ವಲ್ಪ ಕಮೆಂಟ್ ಅನ್ನ ಹಾಕ್ರಿ. ಅಂದ್ರೆ ರಾಬಿ ಬೆಳೆಯನ್ನ ಯಾವಾಗ ಬೆಳಿತಾರ, ಖಾರಿಫ್ ಬೆಳೆನ ಯಾವಾಗ ಬೆಳಿತಾರ, ಆಮೇಲೆ ಯಾವಾಗ ಕಟಾವು ಮಾಡ್ತಾರ ಅಂತಂದ ಹೇಳಿ ಕ್ವಶನ್ ಬಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂಜನಾ ಬತುಲಾ ಅಂತಂದ ಹೇಳ್ಬಿಟ್ಟು, ಸೊ ಇವ್ರೊಬ್ರ ಏನಪ್ಪಾ ಅಂತಂದ್ರೆ ಸ್ಪೋರ್ಟ್ಸ್ ಪರ್ಸನ್. ಸೊ ಯಾವ್ದಕ್ ಸಂಬಂಧಪಟ್ಟಿದಾರ ಅಂತ ಕೊಟ್ಟು ಕ್ವಶನ್ ಕೇಳಿದಾರೆ. ಸ್ಕೇಟಿಂಗ್ ಅಂತಂದ ಹೇಳ್ತೀವಿ, ಸ್ಕೇಟಿಂಗ್. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ 2023 ಏಷಿಯನ್ ಗೇಮ್ಸ್ ಅಲ್ಲಿ ಮೆಡಲ್ ಅನ್ನ ಗೆದ್ದಂತಹ ಪರ್ಸನ್. ಸೊ ಸಂಜನಾ ಬತುಲಾ ಅಂತಂದ ಹೇಳ್ತೀವಿ, ಸ್ಕೇಟಿಂಗ್.
ಆಮೇಲೆ ನೆಕ್ಸ್ಟ್ ನೋಡ್ರಿ ಮೋಸಿನ್ ರಾಮ್ ಯಾವ್ದಕ್ ಸಂಬಂಧಪಟ್ಟೈತ, ಯಾವ ಪರ್ವತಗಳ ಸಾಲಲ್ಲಿ ಕಂಡು ಬರುತ್ತ ಅಂತ ಕೇಳಿದ್ರೆ ಕಾಸಿ ಗಾರೋ ಜೈಂತಿ ಏನ್ ಬರುತ್ತಲ್ಲ ಆ ಪ್ರದೇಶಗಳಲ್ಲಿ ಕಾಸಿ ಅಂತಂದ್ ಹೇಳ್ತೀವಿ. ಸೊ ಮೋಸಿನ್ ರಾಮ್ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಅಂತಂದ್ ಹೇಳ್ತೀವಿ ಪ್ರಪಂಚದಲ್ಲಿ. ಸೊ ಈ ಪ್ರದೇಶವನ್ನು ನೋಡ್ಕೋಬೇಕು. ಆಮೇಲೆ ಕಡಿಮೆ ಮಳೆ ಎಲ್ಲಿ ಬೀಳುತ್ತಪ್ಪ ಅಂತಂದ್ ಹೇಳಿದ್ರೆ ರೋಯ್ಲಿ ಅಂತಂದ್ ಹೇಳ್ತೀವಿ. ರಾಜಸ್ಥಾನದ ರೋಯ್ಲಿಯಲ್ಲಿ ತುಂಬಾ ಕಡಿಮೆ ಮಳೆ ಬೀಳುತ್ತ. ಎಸ್, ಕ್ಲಿಯರ್ ಎಲ್ರಿಗೂ? ಸೊ ತುಂಬಾ ಕ್ವಶನ್ಸ್ ಗಳು ಇದಾವ, ಇನ್ನು ಅದ್ರ ಬಗ್ಗೆನೂ ಎಲ್ಲ ಡಿಸ್ಕಷನ್ ಮಾಡೋಣ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಕೇಳಿಸ್ಕೊಂತ ಹೋಗ್ಬೇಕು, ಎಲ್ಲ ನೋಟ್ಸ್ ಗಳನ್ನ ಮಾಡ್ಕೊಬೇಕು. ಇನ್ನೊಂದ್ಸರಿ ನೋಡ್ರಿ ನಡೀತೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾನ್ಸೆಪ್ಟ್ ಆರ್ಟಿಕಲ್ಸ್ ಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ, ಆರ್ಟಿಕಲ್ಸ್ ಗಳ ಬಗ್ಗೆ. ಸೊ ಇಲ್ಲಿ ನಾನು ಎಲ್ಲಾನು ಮಿಕ್ಸ್ ಮಾಡಿದೀನಿ, ಇದೆ ಅಂತಂದ್ ಹೇಳಕ್ಕಾಗಲ್ಲ ಶಿಫ್ಟ್ ಗಳು. ಸೊ ಆರ್ಟಿಕಲ್ಸ್ ಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ ಆರ್ಟಿಕಲ್ 51A ಯಾವ್ದ್ರಲ್ಲಿ ಬರುತ್ತ ಅಂತ, ಯಾವ ಭಾಗದಲ್ಲಿ ಅಂತಂದ್ ಹೇಳಿದಾರ. ಯಾವ ಭಾಗದಲ್ಲಿ ಬರುತ್ತ? ಸೊ 4ನೇ ಎ ಭಾಗದಲ್ಲಿ ಬರುತ್ತ. ಸೊ 4ನೇ ಎ ಭಾಗದಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತದ್ದು? ಫಂಡಮೆಂಟಲ್ ಡ್ಯೂಟೀಸ್ ಗಳ ಬಗ್ಗೆ ಹೇಳುತ್ತ. ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಸೊ ಅದಾದ ನಂತರ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಒಂದು 11ನೇದೇನಪ್ಪಾ ಅಂತಂದ್ ಹೇಳಿದ್ರೆ ಮೂಲಭೂತ ಕರ್ತವ್ಯವನ್ನ ಆಡ್ ಮಾಡ್ತಾರೆ, ಶಿಕ್ಷಣದ ಬಗ್ಗೆ. ಸೊ ಅದು ಪೋಷಕರ ಕರ್ತವ್ಯ ಅಂತ ಏನೇನೋ ಹೇಳ್ತೀವಲ್ಲ. ಸೊ 86ನೇ ತಿದ್ದುಪಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ಲೋರಿ ಆಫ್ ಪಠಾನ್ ಅಂತಂದ್ ಹೇಳಿ, ಗ್ಲೋರಿ ಆಫ್ ಪಠಾನ್ ಅಂತಂದ್ ಹೇಳ್ಬಿಟ್ಟು ಒಂದು ಬುಕ್ ಅನ್ನ ಬರೀತಾರ. ಇದನ್ನ ಯಾರು ಬರೀತಾರಪ್ಪ ಅಂತಂದ್ ಹೇಳಿದ್ರೆ KM ಮುನ್ಷಿ ಅವರು. ಯಾರು ಬರೀತಾರ? KM ಮುನ್ಷಿ. ಸೊ ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಐತಂತಂದ್ ಹೇಳಿ ಕೇಳಿರ್ಬೋದು. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗುಜರಾತಿ ಅಂತಂದ್ ಹೇಳ್ತೀವಿ. ಯಾವ್ದು? ಗುಜರಾತಿಯಲ್ಲಿ ಐತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಬುಕ್ಸ್ ಗಳ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೇಳಿದಾರ ಬುಕ್ಸ್ ಗಳ ಬಗ್ಗೆ, ದಾದಾಬಾಯಿ ನವರೋಜಿ ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬುಕ್ ಅನ್ನ ಬರೀತಾರ, ಒಂದು ಸಿದ್ಧಾಂತ ಅಂತಂದ್ ಹೇಳ್ತೀವಿ. ಸೊ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂತಂದ್ ಹೇಳ್ತೀವಿ. ಏನು? ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಸೊ ನಮ್ಮ ದೇಶದಿಂದ ಸಂಪತ್ತು ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡ್ ಹೆಂಗ್ ಹೋಯ್ತು, ಎಷ್ಟು ಹೋಯ್ತು ಅಂತಂದ್ ಹೇಳಿ. ಆಮೇಲೆ ಒಂದು ಕನ್ಫರ್ಮ್ ಆಗಿಲ್ಲ ಪ್ರಶಸ್ತಿಗಳ ಬಗ್ಗೆ ಯಾವ ಪ್ರಶಸ್ತಿ ಬಗ್ಗೆ ಕೇಳಿದಾರ ಅಂತಂದ್ ಹೇಳಿ. ಸೊ ಭಾರತ ರತ್ನನೋ ಅಥವಾ ಪದ್ಮವಿಭೂಷಣನೋ ಪದ್ಮಶ್ರೀನೋ ಅಥವಾ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಗ್ಗೆನೋ ಅಂತಂದ್ ಹೇಳಿ ಕನ್ಫರ್ಮ್ ಆಗಿಲ್ಲ. ಒಂದ್ ಸ್ವಲ್ಪ ನೀವು 2023ರಲ್ಲಿ ಯಾರ್ಯಾರು ಕೊಟ್ಟಿದಾರ ಅಂತಂದ್ ಹೇಳಿ, ಅಥವಾ 2024ರಲ್ಲಿ ಯಾರ್ಯಾರು ಕೊಟ್ಟಿದಾರ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ರು ಒಂದ್ ಕಡೆ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದೇನಪ್ಪಾ ಅಂತಂದ್ರೆ ಕ್ವಶನ್ ಬಂದಿರಬಹುದು. ಸೊ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಸಂಗಮ ವಂಶದ ಹಕ್ಕ ಬುಕ್ಕ ಅಂತಂದ್ ಹೇಳ್ತೀವಿ. ಸೊ ಯಾರು? ಹಕ್ಕ ಬುಕ್ಕ. ಆಮೇಲೆ ಇವ್ರದ್ ಗುರು ಯಾರಪ್ಪ ಅಂತಂದ್ ಹೇಳಿದ್ರೆ ವಿದ್ಯಾರಣ್ಯ ಅಂತಂದ್ ಹೇಳ್ತೀವಿ. ಆಮೇಲೆ ಯಾವ ನದಿಯ ದಡದಲ್ಲಪ್ಪ ಅಂತಂದ್ ಹೇಳಿದ್ರೆ ತುಂಗಭದ್ರಾ ನದಿಯ ದಡದಲ್ಲಿ. ಸೊ ಇದನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಹಂಪಿ ಅಂತಂದ್ ಹೇಳ್ತೀವಿ. ಸೊ ಅದು ಏನಪ್ಪಾ ಅಂತಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಐಹೊಳೆನು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಂಪಿ, ಐಹೊಳೆ ನೋಡ್ರಿ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳು. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಿನೋನಿಮ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದ. ಯಾವ್ದ್ರ ಬಗ್ಗೆ ಅಂತಂದ್ ಹೇಳಿದ್ರೆ ಡಿಸರ್ನ್ ಅಂತಂದ್ ಹೇಳಿ ಏನೋ ಒಂದು ವರ್ಡ್, ಡಿಸರ್ನ್ ಅಂತಂದ್ ಹೇಳಿ. ಅಥವಾ ಆಮೇಲೆ ಇನ್ನೊಂದು ಕ್ಲೋಸ್ ಅಂತಂದ್ ಹೇಳಿ ಬರುತ್ತ, CLOZE. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಕ್ಯಾಸ್ಟಿಕ್ ಅಂತಂದ್ ಹೇಳ್ಬಿಟ್ಟು, ಎಕ್ಸಾಸ್ಟಿಕ್ ಅಥವಾ ಎಕ್ಯಾಸ್ಟಿಕ್ ಅಂತಂದ್ ಹೇಳಿ. ಕರೆಕ್ಟ್ ಆಗಿರೋ ವರ್ಡ್ಸ್ ಗಳು ಗೊತ್ತಾಗಿಲ್ಲ. ಈ ವರ್ಡ್ ಗಳನ್ನ ಸರ್ಚ್ ಮಾಡ್ರಿ, 3 ನಿಮ್ಗ ಗೂಗಲ್ ಅಲ್ಲಿ ಸಿಕ್ಬಿಡತ್ತ. ಸೊ ಈ 3 ವರ್ಡ್ ಸಿನೋನಿಮ್, ಸಮಾನಾರ್ಥಕ ಪದ ಅಂತಂದ್ ಹೇಳ್ತೀವಿ. ಆಮೇಲೆ EDM ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ನುಡಿಗಟ್ಟುಗಳು ಅಂತ ಹೇಳ್ತೀವಿ ಕನ್ನಡದಾಗ. ಏನಪ್ಪಾ ಅಂತಂದ್ ಹೇಳಿದ್ರೆ ನುಡಿಗಟ್ಟುಗಳು. ಸೊ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ರೀಡ್ ಬಿಟ್ವೀನ್ ಲೈನ್ಸ್. ಆಮೇಲೆ ಇನ್ನೊಂದು EDM ಯಾವ್ದು ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಅ ಪೀಸ್ ಆಫ್ ಕೇಕ್ ಅಂತಂದ್ ಹೇಳಿ, ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ರಿ, ನಾನು ಇನ್ ಕೇಳಿದಾರ ಅಥವಾ ಹಿಂಗ್ ಹೇಳಂಗಿಲ್ಲ, ಜಸ್ಟ್ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕ್ಲಿಯರ್ ಎಲ್ರಿಗೂ? ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಅನಾಲಿಸಿಸ್ ಬ್ಯಾನ್ ಮಾಡಿದಾರೆ. ದಯವಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗ್ಲೇಬೇಕು. ಅದಾದ ನಂತರ ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವಾಗ ಹಾಕ್ತೀನಿ ಹೇಳಕ್ ಬರಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಗಣೇಶ ರಥ ಅಂತಂದ್ ಹೇಳ್ಬಿಟ್ಟು. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿ ತಮಿಳುನಾಡದಲ್ಲಿ ಕಂಡು ಬರುತ್ತೆ. ಅದೇ ತರ
ಅರ್ಜುನ ರಥ, ಧರ್ಮರಾಯ ರಥಗಳು ಅಂತಂದ್ ಹೇಳಿ ಬರ್ತಾವ. ಇವು ತಮಿಳುನಾಡಿನ ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಮಹಾಬಲಿಪುರಂದಲ್ಲಿ. ಮಹಾಬಲಿಪುರಂದಲ್ಲಿ ಏನಂತಂತ ಹೇಳಿದ್ರೆ ಕಂಡು ಬರ್ತಾವ. ಸೊ ಇದು ಚೋಳರ ಕಾಲದ ತುಂಬಾ ಇಂಪಾರ್ಟೆಂಟ್. ಚೋಳರದಲ್ಲ, ಪಲ್ಲವರದು. ಪಲ್ಲವರದು. ಸೊ 1ನೇ ನರಸಿಂಹವರ್ಮ ಏನಪ್ಪಾ ಅಂತಂದ ಹೇಳಿದ್ರೆ ಮಹಾಬಲಿಪುರಂ ನಗರವನ್ನ ನಿರ್ಮಾಣವನ್ನ ಮಾಡ್ತಾನ. ಅಲ್ಲಿ ಗಣೇಶ ರಥ, ಆಮೇಲೆ ದ್ರೌಪದಿ ರಥ, ಧರ್ಮರಾಯ ರಥಗಳು ಅಂತಂದ್ ಹೇಳಿ ಬರ್ತಾವ. ಅರ್ಜುನ ರಥ ಅಂತಂದ್ ಹೇಳಿ ಬರ್ತಾವ ಅಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಸಾಯನಿಕ ಸೂತ್ರ H2SO4. ಸೊ ಹಿಂಗಂದ್ರ ಸಲ್ಫೂರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. H2SO4 ಸಲ್ಫೂರಿಕ್ ಅಸಿಡ್, ಅಥವಾ ಅದರದ್ದು ರಾಸಾಯನಿಕ ಸೂತ್ರ H2SO4 ಅಂತಂದೇ ಹೇಳ್ತೀವಿ. ಆಮೇಲೆ 2023 ಖೋಖೋ, ಎಲ್ರಿಗೂ ಗೊತ್ತು ನಿಮ್ಗೆ, ಖೋಖೋ ಒಂದು ಆಟ. ಸೊ ಇದ್ರದ್ದು ಏಷ್ಯನ್ ಚಾಂಪಿಯನ್ಶಿಪ್ ಅನ್ನ ಏನಪ್ಪಾ ಅಂತಂದ್ರೆ ಹಮ್ಕೊಳ್ತಾರೆ, ಏಷ್ಯನ್ ಚಾಂಪಿಯನ್ಶಿಪ್. ಸೊ 2023. ಸೊ ಇದ್ರಲ್ಲಿ ಗೆದ್ದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಭಾರತ ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಸ್ಪೋರ್ಟ್ಸ್ ಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಬರ್ತಿದಾವ ಬಹಳ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮುತ್ತು ಕನ್ನಮಲ್ ಅಂತಂದ್ ಹೇಳ್ಬಿಟ್ಟು, ಮುತ್ತು ಕನ್ನಮಲ್ ತುಂಬಾ ಇಂಪಾರ್ಟೆಂಟ್. ಮುತ್ತು ಕನ್ನಮಲ್ ಅವರಿಗೆ ಏನಪ್ಪಾ ಅಂತಂದ್ರೆ 2020ರಲ್ಲಿ ಪದ್ಮಶ್ರೀ ಸಿಗುತ್ತಾ. ಇವ್ರು ಯಾವ್ದಕ್ ಸಂಬಂಧಪಟ್ಟಿದಾರ, ಯಾವ ನೃತ್ಯಕ್ಕೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ, ಮುತ್ತು ಕನ್ನಮಲ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಶಾಸ್ತ್ರೀಯ ನೃತ್ಯ ನೋಡ್ರಪ್ಪ, ಹಬ್ಬಗಳ ಬಗ್ಗೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೃತ್ಯಗಳ ಬಗ್ಗೆ ಒಂದು 4-5 ವಿಡಿಯೋಸ್ಗಳಿದಾವ. ನಾನು SSC GD ಮಾಡಿರ್ಲಿ ಅಥವಾ ಯಾವ್ದಕ್ಕೋ ಮಾಡಿರ್ಲಿ, ಆ ವಿಡಿಯೋಸ್ಗಳನ್ನ ನೋಡ್ರಿ. 1 ಅವರ್ ಆಗತ್ತ ಅಥವಾ ½ an hour ಆಗತ್ತ, ಎಲ್ಲ ಅದ್ರಲ್ಲಿರೋ ಕ್ವಶನ್ಸ್ಗಳೇ ಬಂದಿದಾವ. ನೆಕ್ಸ್ಟ್ ನೋಡ್ರಿ, ಮೊಘಲರ ಬಗ್ಗೆ ಕಾನ್ಸೆಪ್ಟ್ ಬಂದೈತೆ. ಮೊಘಲರ ಬಗ್ಗೆ, ಅದರಲ್ಲಿ ಅಕ್ಬರ್. ಸೊ ಅಕ್ಬರ್ದೇನಪ್ಪಾ ಅಂತಂದ್ ಹೇಳಿದ್ರೆ ದಿವಾನರ ಬಗ್ಗೆ ಒಂದೇನಪ್ಪಾ ಅಂತಂದ್ರೆ ಕ್ವಶನ್ ಬಂದೈತೆ. ವಜೀರ್ ಅಂತಂದ್ ಹೇಳಿದ್ರೆ ಮಂತ್ರಿ ಅಂತಂದ್ ಹೇಳ್ತೀವಿ. ದಿವಾನ ಏನಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಆಮೇಲೆ ಇದ್ರ ಮತ್ತೆ ಏನಪ್ಪಾ ನಿಮಗ್ ಬರ್ಬೋದು, ರಾಜ ತೋದರ್ಮಲ್ ಬಗ್ಗೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಬರ್ಬೋದು. ಯಾಕಂತಂದ್ ಹೇಳಿದ್ರೆ ಕಂದಾಯ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ಏನಂತಂದ್ ಹೇಳಿದ್ರೆ ಇಲ್ಲಿ ಕಂದಾಯ ಪದ್ಧತಿಯನ್ನ ಚೇಂಜಸ್ ಮಾಡ್ಬಿಡ್ತಾನೆ ರಾಜ ತೋದರ್ಮಲ್. ಸೊ ಅದನ್ನೇ ತೋದರ್ಮಲ್ ಬಂದೋಬಸ್ತ್ ಅಂತ ಕೂಡ ಅದ್ರ ಹೆಸರನ್ನ ಕರಿತೀವಿ. ಆಮೇಲೆ ಇವನ್ಗೆ ಆಸ್ಥಾನದಲ್ಲಿ ನವರತ್ನರೆಲ್ಲ ಇರ್ತಾರ. ಆಮೇಲೆ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ 2023 ಮಧ್ಯಪ್ರದೇಶ್ ಕೊಡುವಂತಹ ಲತಾ ಮಂಗೇಶ್ಕರ್ ಅವಾರ್ಡ್. ಯಾವುದು? ಲತಾ ಮಂಗೇಶ್ಕರ್ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ ಹೇಳಿ KS ಚಿತ್ರ ಅಂತಂದ್ ಹೇಳ್ತೀವಿ. ಸೊ KS ಚಿತ್ರ ಅವ್ರಿಗೆ. ಆಮೇಲೆ ಅದೇ ತರ ಇಂಡಿಯನ್ ಮ್ಯಾಪ್ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರಪ್ಪ. ಇಂಡಿಯನ್ ಮ್ಯಾಪ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ. ಮೇ ಬಿ ಅತಿ ಹೆಚ್ಚು ಚಳಿ ಯಾವ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿ ಉತ್ತರದಲ್ಲಿ ಅಂತಂದ್ ಹೇಳ್ತೀವಿ. ಅದೇ ತರ ಅತಿ ಹೆಚ್ಚು ಬಿಸಿಲು ಎಲ್ಲಿ ಕಂಡು ಬರುತ್ತ ಅಂತಂದ್ ಹೇಳಿ ನೋಡ್ರಿ, ರಾಜಸ್ಥಾನದಲ್ಲಿ ಕಂಡು ಬರುತ್ತ. ಆಮೇಲೆ ಅತಿ ಹೆಚ್ಚು ಮಳೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮೌಸಿನ್ರಾಮ್ ಅಲ್ಲಿ ಕಂಡು ಬರುತ್ತ. ಅತಿ ಹೆಚ್ಚು ಕರಾವಳಿ ಪ್ರದೇಶನ ಹೊಂದಿರೋದು ಗುಜರಾತ್. ಸೊ ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ರಾಜಸ್ಥಾನ. ಈ ತರ ಮ್ಯಾಪ್ ಬೇಸ್ಡ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದೈತೆ. ಆಮೇಲೆ ಹಬ್ಬಗಳ ಬಗ್ಗೆ ಬಂದೈತೆ. ಬಟುಕಮ್ಮ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ತೆಲಂಗಾಣದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆಚರಣೆ ಮಾಡ್ತಾರ, ಬಟುಕಮ್ಮ ಹಬ್ಬ ಅಂತಂದೇಳಿ. ಆಮೇಲೆ ಅದೇ ತರ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗತ್ತ ಅಂತ ಕ್ವಶನ್. ಕಾರ್ಬೋನಿಕ್ ಅಸಿಡ್ ಆಗತ್ತ. ಏನಾಗತ್ತ? ಕಾರ್ಬೋನಿಕ್ ಅಸಿಡ್ ಆಗತ್ತ. ಅದ್ರದ್ದು ರಾಸಾಯನಿಕ ಸೂತ್ರ H2CO3. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಅಂದ್ರೆ ಇಂಗಾಲ ಡೈಆಕ್ಸೈಡ್ ಅನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಕಾರ್ಬೋನಿಕ್ ಅಸಿಡ್ ಆಗತ್ತ. ಅದ್ರ ರಾಸಾಯನಿಕ ಸೂತ್ರ H2CO3 ಅಂತಂದ್ ಹೇಳ್ತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೋಲ್ಡ್ ಡ್ರಿಂಕ್ಸ್ ಒಳಗಡೆ. ಈಗ ನೀವು ಕೋಲ್ಡ್ ಡ್ರಿಂಕ್ಸ್ ಕುಡಿತಿರಲ್ಲ, ಸೊ ಯಾವ್ದು ಸ್ಪ್ರೈಟು ಏನೇನೋ ಕುಡಿತಿರಲ್ಲ, ಅದ್ರಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಕಾರ್ಬೋನಿಕ್ ಅಸಿಡ್ ಅನ್ನ ಯೂಸ್ ಮಾಡಿರ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೂಡ್ ಶೂಟ್ ಅಂತಂದ್ ಹೇಳ್ಬಿಟ್ಟು ಈ ವರ್ಡ್ ಅನ್ನ ಈ ವರ್ಡ್ ಅನ್ನ ಅಂದ್ರೆ ಈ ಟರ್ಮ್ ಅನ್ನ ಸೊ ಯಾವ ಸ್ಪೋರ್ಟ್ ಅಲ್ಲಿ ಕೇಳಿದಾರಪ್ಪ ಅಂತಂದ್ ಹೇಳಿದ್ರಿ, ಕ್ವಶನ್ ಕೇಳಿದಾರ ಯಾವ್ದ್ರಲ್ಲಪ್ಪ ಅಂತಂದ್ ಹೇಳಿದ್ರೆ ಫುಟ್ಬಾಲ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫುಡ್ ಶೂಟ್ ಅಂತ ಹೇಳಿ ಒಂದು ವರ್ಡ್ ಬರುತ್ತ. ಆಮೇಲೆ 1991 ಜನಗಣತಿ ಬಗ್ಗೆ ನಿಮ್ಗೆ ಕ್ವಶನ್ ಬಂದೈತ. ಅಂದ್ರ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವ ರಾಜ್ಯ ಯಾವುದು 1991ರಲ್ಲಿ. ಸೊ ಅವಾಗ ಕೂಡ ಯಾವ್ದು ಇತ್ತಪ್ಪ ಅಂತಂದ್ ಹೇಳಿದ್ರೆ ಕೇರಳ ಇತ್ತು. ಸೊ ಈ ತರ ಏನಪ್ಪಾ ಅಂತಂದ್ರೆ ಇಷ್ಟು ಕ್ವಶನ್ಸ್ಗಳು GK ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದಿರ್ತಾವ. ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಎಲ್ಲ ಕ್ಲಿಯರ್ ಆಗಿದಾವ. ನಾಳೆಯಿಂದನೂ ಕೂಡ ಕಾನ್ಸೆಪ್ಟ್ಸ್ ಅಂತಾನೆ ನಾನು ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ದಯವಿಟ್ಟು ಕರೆಕ್ಟ್ ಆಗಿ ಓದ್ಕೊಂಡು ಸ್ಕೋರ್ ಅನ್ನ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ ಹಿಂದ್.